ಹೇಗೆ ಎಲ್ಲರೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನೊಂದು 2025ರಲ್ಲಿ ಪೋಸ್ಟ್ ಆಫೀಸ್ GDS ಅಂತ ಹೇಳಿ 24,000 ಪ್ಲಸ್ ಏನೊಂದು ವೇಕೆನ್ಸಿನ ಕಾಲ್ಫರ್ ಮಾಡಿದ್ರು. ಓಕೆ, ಆಲ್ಮೋಸ್ಟ್ ತುಂಬ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ. ಫಸ್ಟ್ ಮೆರಿಟ್ ಲಿಸ್ಟ್ ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ. ಓಕೆ, ಇವಾಗ ತುಂಬ ಜನ ಬಂದುಬಿಟ್ಟು ಥರ್ಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಬ್ರದರ್ ಅಂತೇಳಿ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಸೊ ತುಂಬ ಜನ ಕೂಡ ಸರ್ಚ್ ಕೂಡ ಮಾಡ್ತಾ ಇದ್ದಾರೆ, ಅಂದರೆ ವೆಬ್ಸೈಟಲ್ಲಿ ಹೋಗಿಬಿಟ್ಟು. ಓಕೆ, ಇವಾಗ ಪ್ರತಿಯೊಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ. ಅಂದರೆ ಎಕ್ಸ್ಪೆಕ್ಟೆಡ್ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ಬೋದು ಮತ್ತು ಥರ್ಡ್ ಮೆರಿಟ್ ಲಿಸ್ಟಲ್ಲಿ ಯಾವ ರೀತಿ ಒಂದು ಕಟಪ್ಪಲ್ಲಿ ಚೇಂಜಸ್ ಆಗ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ವೇಳೆ ನೀವೇನಾದರೂ ಪೋಸ್ಟ್ ಆಫೀಸ್ GDS ಅಪ್ಲಿಕೇಶನ್ ಹಾಕಿದರೆ ಸೊ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂಥ ಪೋಸ್ಟ್ ಆಫೀಸ್ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಏನೇ ಒಂದು ನೆಕ್ಸ್ಟ್ ಮುಂದೆ ಬರುವಂಥ ಹೊಸದಾಗಿ ನೋಟಿಫಿಕೇಶನ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿನ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ಇನ್ನೇನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ 10,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡುವಂಥ ಇನ್ನೇನು 2 ದಿನದಲ್ಲಿ ಕಂಪ್ಲೀಟ್ ಕೂಡ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಸೊ ಆದಷ್ಟು ಪ್ರತಿಯೊಬ್ಬರು ಕೂಡ ನೋಡ್ತಾರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ಬೋದು ಪೋಸ್ಟ್ ಆಫೀಸ್ GDS 24,000 ಏನೊಂದು ವೇಕೆನ್ಸಿನ ಕಾಲ್ಫರ್ ಮಾಡಿದ್ರು. ಓಕೆ, ಇದ್ರದ್ದು ಥರ್ಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ಬೋದು ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಫಸ್ಟ್ ಮೆರಿಟ್ ಲಿಸ್ಟ್ ಬಂದುಬಿಟ್ಟು ಮಾರ್ಚ್ 21ನೇ ತಾರೀಕು ಕೂಡ ಡಿಕ್ಲೇರ್ ಆಗಿತ್ತು ಸ್ನೇಹಿತರೆ. ಅಂದರೆ ಮಾರ್ಚ್ 21ನೇ ತಾರೀಕು ಫಸ್ಟ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿತ್ತು. ಏಪ್ರಿಲ್ 21ನೇ ತಾರೀಕು ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿತ್ತು ಸ್ನೇಹಿತರೆ. ಓಕೆ, ಇಲ್ಲಿ ಥರ್ಡ್ ಮೆರಿಟ್ ಲಿಸ್ಟ್ ಬಂದುಬಿಟ್ಟು ನೋಡ್ಬೋದು ಯಾವಾಗ ಆಗ್ಬೋದು. ಇದೆಲ್ಲ ನಿಮಗೆ ಒಂದು ಜಸ್ಟ್ ಒಂದು ಐಡಿಯಾ ಬಂದಿರುತ್ತೆ. ಇವಾಗ ಮಾರ್ಚ್ 21 ಫಸ್ಟ್ ಮೆರಿಟ್ ಲಿಸ್ಟ್, ಏಪ್ರಿಲ್ 21 ಸೆಕೆಂಡ್ ಮೆರಿಟ್ ಲಿಸ್ಟ್, ಇವಾಗ ಮೇ ತಿಂಗಳು, ಇದೇನು ಇವಾಗ ಮೇ ತಿಂಗಳು ರನ್ನಿಂಗ್ ಇದೆ. ಆಲ್ಮೋಸ್ಟ್ 20 ಅಥವಾ 21 ಇನ್ನೂ 2ರಿಂದ 3 ದಿನದಲ್ಲಿ ಈ ಒಂದು ಪೋಸ್ಟ್ ಆಫೀಸ್ GDS ಥರ್ಡ್ ಮೆರಿಟ್ ಲಿಸ್ಟ್ ಕೂಡ ಡಿಕ್ಲೇರ್ ಆಗುವಂಥ ಸಾಧ್ಯತೆ 99% ಜಾಸ್ತಿ ಇದೆ ಸ್ನೇಹಿತರೆ. ಓಕೆ, ಆಲ್ಮೋಸ್ಟ್ ಒಂದು 3ರಿಂದ 4 ದಿನದಲ್ಲಿ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಓಕೆ, ಲಿಸ್ಟ್ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ನಾನು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಿಗೂ ಕೂಡ PDF ಹಾಕಿರ್ತೀನಿ ಮತ್ತು ವಾಟ್ಸಪ್ ಗ್ರೂಪಿಗೂ ಕೂಡ PDF ಹಾಕಿರ್ತೀನಿ ಸ್ನೇಹಿತರೆ. ಓಕೆ, ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಜಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ವಾಟ್ಸಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗ್ಬೋದು. ನಾನು ಅಲ್ಲಿ ಡೈರೆಕ್ಟಾಗಿ PDF ಕೂಡ ಸೆಂಡ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನು 3ರಿಂದ 4 ದಿನದಲ್ಲಿ ನಿಮ್ಮೊಂದು ಪೋಸ್ಟ್ ಆಫೀಸ್ GDS ಥರ್ಡ್ ಮೆರಿಟ್ ಲಿಸ್ಟ್ ಕೂಡ 99% ಡಿಕ್ಲೇರ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಯಾವ ರೀತಿ ಒಂದು ಕಟ್ ಆಫ್ ಕನ್ಸಿಡರ್ ಆಗ್ಬೋದು. ಓಕೆ, ಕೆಲವೊಂದು ಯಾವ ಒಂದು ಡಿವಿಷನಲ್ಲಿ ನೋಡ್ಬೋದು. ಇವಾಗ ಫಸ್ಟ್ ಮೆರಿಟ್ ಲಿಸ್ಟ್ ಆಗಿರ್ಬೋದು, ಸೆಕೆಂಡ್ ಮೆರಿಟ್ ಲಿಸ್ಟ್ ಆಗಿರ್ಬೋದು, ಯಾವ ರೀತಿ ಒಂದು ಕಟ್ ಆಫಲ್ಲಿ ವೇರಿಯೇಷನ್ ಆಗಿದೆ. ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಆಲ್ಮೋಸ್ಟ್ ಒಂದು 99, 98 ಈ ರೀತಿ ಆದವ್ರದ್ದೆಲ್ಲ ಒಂದು ಲಿಸ್ಟಲ್ಲಿ ಹೆಸರು ಬಂದಿದೆ. ಇನ್ನು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ 98, ಕೆಲವೊಂದು ಡಿವಿಷನಲ್ಲಿ 96 ಆ ರೀತಿ ಒಂದು ನಿಂತಿದೆ. 96 ಎಲ್ಲಿ ಅಂದರೆ ಬೆಂಗಳೂರು ಈಸ್ಟ್ ಅಥವಾ ಬೆಂಗಳೂರು OPD ಅನ್ನೋ ಒಂದು ಡಿವಿಷನಲ್ಲಿ ಸ್ವಲ್ಪ ಕಡಿಮೆ ಕಟ್ ಆಫ್ ನಿಂತಿದೆ. ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲೂ ಕೂಡ ಜಾಸ್ತಿ ಏನು ಚೇಂಜಸ್ ಆಗಿಲ್ಲ. 97 ಮೇಲೆ 97, 98 ಈ ರೀತಿ ಒಂದು ಕಟ್ ಆಫ್ ಕೂಡ ನಿಂತಿದೆ ಸ್ನೇಹಿತರೆ. ಓಕೆ, ಇಲ್ಲಿ ಥರ್ಡ್ ಮೆರಿಟ್ ಲಿಸ್ಟಲ್ಲಿ ಯಾವ ರೀತಿ ಒಂದು ಕಟ್ ಆಫ್ ಆಗ್ಬೋದು ಅಂತ ನೋಡೋದಾದ್ರೆ ಇಲ್ಲಿ ಥರ್ಡ್ ಮೆರಿಟ್ ಲಿಸ್ಟಲ್ಲಿ ಮ್ಯಾಕ್ಸಿಮಮ್ ಬಂದುಬಿಟ್ಟು ಎಷ್ಟು ಜನದ್ದು ಒಂದು ಲಿಸ್ಟಲ್ಲಿ ಹೆಸರು ಬರ್ಬೋದು ಅಂತ ನೋಡೋದಾದ್ರೆ ಓಕೆ, ಇಲ್ಲಿ ನೋಡ್ಬೋದು. ನಾನು ಇವಾಗ ಸೆಕೆಂಡ್ ಮೆರಿಟ್ ಲಿಸ್ಟ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಇಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಬಂದುಬಿಟ್ಟು ಇಲ್ಲಿ ಟೋಟಲ್ ಆಗಿ ನೋಡ್ಬೋದು ಎಷ್ಟು ವಿದ್ಯಾರ್ಥಿಗಳ ಒಂದು ಹೆಸರು ಬಂದಿದೆ ಅಂತಂದರೆ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ 606 ಜನರ ಒಂದು ಹೆಸರು ಕೂಡ ಲಿಸ್ಟಲ್ಲಿ ಇದೆ ಸ್ನೇಹಿತರೆ. ಓಕೆ, ಇನ್ನು ಥರ್ಡ್ ಮೆರಿಟ್ ಲಿಸ್ಟಲ್ಲಿ ಎಷ್ಟು ಒಂದು ಜನರ ಒಂದು ಲಿಸ್ಟಲ್ಲಿ ಹೆಸರು ಬರ್ಬೋದು ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು 350ರಿಂದ ಒಂದು 400 ವಿದ್ಯಾರ್ಥಿಗಳ ಒಂದು ಹೆಸರು ಕೂಡ ಇಲ್ಲಿ ಮೆನ್ಷನ್ ಕೂಡ ಆಗ್ಬೋದು ಸ್ನೇಹಿತರೆ. ಅಂದರೆ ಥರ್ಡ್ ಮೆರಿಟ್ ಲಿಸ್ಟಲ್ಲಿ 300ರಿಂದ 400 ವಿದ್ಯಾರ್ಥಿಗಳು ಸೆಲೆಕ್ಟ್ ಕೂಡ ಆಗ್ಬೋದು. ಇಲ್ಲಿ ಕಟ್ ಆಫ್ ನೋಡ್ಬೋದು ಯಾವ ರೀತಿ ನಿಂತಿದೆ ಅಂತೇಳಿ. ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ನೋಡ್ಬೋದು 97, 98, 98, 97 ಆಲ್ಮೋಸ್ಟ್ ಒಂದು 97, 98 ಈ ಒಂದು ಆಸ್ಪಾಸಲ್ಲಿ ಒಂದು ಕಟ್ ಆಫ್ ಕೂಡ ನಿಂತಿದೆ ಅಂತಲೇ ಹೇಳ್ಬೋದು. ಓಕೆ, ಥರ್ಡ್ ಮೆರಿಟ್ ಲಿಸ್ಟಲ್ಲಿ ಬಂದುಬಿಟ್ಟು ಯಾರದೆಲ್ಲ ವಿದ್ಯಾರ್ಥಿಗಳದ್ದು 96 ಮತ್ತು ಕೆಲವೊಂದು ಡಿವಿಷನಲ್ಲಿ 95 ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ. ಅದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಡಿವಿಷನಲ್ಲಿ OBC ಕ್ಯಾಟಗರಿ ಅವರಿಗೆ 2 ವೇಕೆನ್ಸಿ ಖಾಲಿ ಇರ್ತವೆ. ಅಲ್ಲಿ OBC ಕ್ಯಾಟಗರಿ ಅವರು ಇಬ್ಬರೇ ಅಪ್ಲೈ ಮಾಡಿರ್ತಾರೆ. ಓಕೆ, ಆ ಒಂದು ಸಂದರ್ಭದಲ್ಲಿ ಕಡಿಮೆ ಪರ್ಸೆಂಟೇಜ್ ಆದರೂ ಕೂಡ ಅಲ್ಲಿ ಅವರಿಗೆ ಒಂದು ಪೋಸ್ಟಿಂಗ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಓಕೆ, ನೀವು ನೆಕ್ಸ್ಟ್ ಮುಂದೆ ಬರುವಂಥ ಒಂದು ಏನೊಂದು PDF ಅನೌನ್ಸ್ಮೆಂಟ್ ಆಗುತ್ತೆ, ಒಂದು ಡಿಕ್ಲೇರ್ ಆಗುತ್ತೆ ಈ ಒಂದು ರಿಸಲ್ಟ್ ಬಂದುಬಿಟ್ಟು. ಓಕೆ, ನಾನು ಅವಾಗ ಪ್ರತಿಯೊಂದು ನಿಮಗೆ ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ. ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.